ಭಾರತದ ಏಟ್ಗೆ ಪಾಕಿಸ್ತಾನ ಎದ್ದೇಳಲಾಗದಂತೆ ಪೆಟ್ಟು ತಿಂದಿದೆ. ಆದರೂ ಕೂಡ ಈ ವಿಷಕಾರಿ ಪಾಕಿಸ್ತಾನ ಭಾರತದ ವಿರುದ್ಧ ಮತ್ತೆ ವಿಷ ಕಕ್ಕಿದೆ. ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ಮತ್ತೆ ನರಿಬುದ್ಧಿ ತೋರಿಸಿದೆ. ಇದಕ್ಕೆ ಭಾರತ ತಕ್ಕ ಉತ್ತರ ನೀಡಿದೆ. ಭಾರತದ ವಿರುದ್ಧ ವಿಷ ಕಕ್ಕಿದ ಪಾಕಿಸ್ತಾನ, ನಂಬಿಕೆ ಅಪಮಾನ ಮಾಡಿದ ಉಗ್ರ ರಾಷ್ಟ್ರ. ಛಿದ್ರ ಭಾರತದ ಹೊಡೆತಕ್ಕೆ ತಿರುಬೋಕಿ ಪಾಕಿಸ್ತಾನ ಛಿದ್ರವಾಗಿದೆ. ಭಾರತದ ಸೇನಾ ಪರಾಕ್ರಮಕ್ಕೆ ಉಗ್ರರ ದೇಶ ಚಿಂದಿ ಚಿತ್ರಾನ್ನವಾಗಿದೆ. ನಮ್ಮ ಸೇನೆಯ ಶೌರ್ಯಕ್ಕೆ ಭಿಕಾರಿ ನಾಡು ವಿಲವಿಲ ಅಂತ ಒದ್ದಾಡ್ತಿದೆ. ಇದು ಜಸ್ಟ್ ಟ್ರೈಲರ್. ಇಷ್ಟಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಾರತೀಯ ಸೇನೆ ಕೊಟ್ಟ ಒಂದೊಂದು ಏಟಿಗೂ ಪಾಕಿಸ್ತಾನ ಪತರುಗುಟ್ಟಿದೆ. ಇದರ ನಡುವೆ ಅಮೆರಿಕದ ಕಾಲು ಹಿಡಿದು ಕದನ ವಿರಾಮಕ್ಕೆ ನಾವು ಸಿದ್ಧ ಎಂದು ಬೃಹನ್ನಾಟಕ ಆಡಿ ತನ್ನ ನರಿಬುದ್ಧಿಯನ್ನ ಮುಂದುವರಿಸಿದೆ. ಭಾರತ ಪಾಕಿಸ್ತಾನ ಸಂಘರ್ಷಕ್ಕೆ ಕದನ ವಿರಾಮ. 3 ಗಂಟೆಗಳಲ್ಲಿ ಕದನ ವಿರಾಮ ಖತಮ್. ನಿನ್ನೆ ಪಾಕ್ ಆಡಿದ ನಾಟಕ ಇಡೀ ವಿಶ್ವವೇ ನೋಡಿದೆ. ತಕ್ಷಣದಿಂದಲೇ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು. ಬಳಿಕ ಕದನ ವಿರಾಮದ ಬಗ್ಗೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿದ್ರು. ಆದರೆ ಆಗಿದ್ದೆಲ್ಲ ಉಲ್ಟಾ ಪಲ್ಟಾ. ಭಾರತಕ್ಕೆ ಪಾಕ್ ಅತಿದೊಡ್ಡ ವಿಶ್ವಾಸದ್ರೋಹ. ಪಾಕ್ನ ಅತಿದೊಡ್ಡ ಡ್ರೋನ್ ದಾಳಿ ವಿಫಲ. ಡ್ರೋನ್ ದಾಳಿಗೆ ಕ್ಷಿಪಣಿಯಿಂದ ಭಾರತ ಪ್ರತೀಕಾರ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನವು ಕದನ ವಿರಾಮಕ್ಕೆ ಮುಂದಾಗಿತ್ತು. ಆದರೆ ಈ ವಿರಾಮ ಕೊಟ್ಟು 3 ತಾಸಿನಲ್ಲಿ ಪಾಕಿಸ್ತಾನದ ಕಡೆಯಿಂದ ಭಾರತದ ಗಡಿಭಾಗಗಳಲ್ಲಿ ದಾಳಿಗಳು ಶುರುವಾಗಿದೆ. ಭಾರತದ ಏಟ್ಗೆ ಪಾಕಿಸ್ತಾನ ಎದ್ದೇಳಲಾಗದಂತೆ ಪೆಟ್ಟು ತಿಂದಿದೆ. ಆದರೂ ಕೂಡ ಈ ವಿಷಕಾರಿ ಪಾಕಿಸ್ತಾನ ಭಾರತದ ವಿರುದ್ಧ ಮತ್ತೆ ವಿಷ ಕಕ್ಕಿದೆ. ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ಮತ್ತೆ ನರಿಬುದ್ಧಿ ತೋರಿಸಿದೆ. ಇದಕ್ಕೆ ಭಾರತ ತಕ್ಕ ಉತ್ತರ ನೀಡಿದೆ. ಭಾರತದ ವಿರುದ್ಧ ವಿಷ ಕಕ್ಕಿದ ಪಾಕಿಸ್ತಾನ, ನಂಬಿಕೆ ಅಪಮಾನ ಮಾಡಿದ ಉಗ್ರ ರಾಷ್ಟ್ರ. ಛಿದ್ರ ಭಾರತದ ಹೊಡೆತಕ್ಕೆ ತಿರುಬೋಕಿ ಪಾಕಿಸ್ತಾನ ಛಿದ್ರವಾಗಿದೆ. ಭಾರತದ ಸೇನಾ ಪರಾಕ್ರಮಕ್ಕೆ ಉಗ್ರರ ದೇಶ ಚಿಂದಿ ಚಿತ್ರಾನ್ನವಾಗಿದೆ. ನಮ್ಮ ಸೇನೆಯ ಶೌರ್ಯಕ್ಕೆ ಭಿಕಾರಿ ನಾಡು ವಿಲವಿಲ ಅಂತ ಒದ್ದಾಡ್ತಿದೆ. ಇದು ಜಸ್ಟ್ ಟ್ರೈಲರ್. ಇಷ್ಟಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಾರತೀಯ ಸೇನೆ ಕೊಟ್ಟ ಒಂದೊಂದು ಏಟಿಗೂ ಪಾಕಿಸ್ತಾನ ಪತರುಗುಟ್ಟಿದೆ. ಇದರ ನಡುವೆ ಅಮೆರಿಕದ ಕಾಲು ಹಿಡಿದು ಕದನ ವಿರಾಮಕ್ಕೆ ನಾವು ಸಿದ್ಧ ಎಂದು ಬೃಹನ್ನಾಟಕ ಆಡಿ ತನ್ನ ನರಿಬುದ್ಧಿಯನ್ನ ಮುಂದುವರಿಸಿದೆ. ಭಾರತ ಪಾಕಿಸ್ತಾನ ಸಂಘರ್ಷಕ್ಕೆ ಕದನ ವಿರಾಮ. 3 ಗಂಟೆಗಳಲ್ಲಿ ಕದನ ವಿರಾಮ ಖತಮ್. ನಿನ್ನೆ ಪಾಕ್ ಆಡಿದ ನಾಟಕ ಇಡೀ ವಿಶ್ವವೇ ನೋಡಿದೆ. ತಕ್ಷಣದಿಂದಲೇ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು. ಬಳಿಕ ಕದನ ವಿರಾಮದ ಬಗ್ಗೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿದ್ರು. ಆದರೆ ಆಗಿದ್ದೆಲ್ಲ ಉಲ್ಟಾ ಪಲ್ಟಾ. ಭಾರತಕ್ಕೆ ಪಾಕ್ ಅತಿದೊಡ್ಡ ವಿಶ್ವಾಸದ್ರೋಹ. ಪಾಕ್ನ ಅತಿದೊಡ್ಡ ಡ್ರೋನ್ ದಾಳಿ ವಿಫಲ. ಡ್ರೋನ್ ದಾಳಿಗೆ ಕ್ಷಿಪಣಿಯಿಂದ ಭಾರತ ಪ್ರತೀಕಾರ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನವು ಕದನ ವಿರಾಮಕ್ಕೆ ಮುಂದಾಗಿತ್ತು. ಆದರೆ ಈ ವಿರಾಮ ಕೊಟ್ಟು 3 ತಾಸಿನಲ್ಲಿ ಪಾಕಿಸ್ತಾನದ ಕಡೆಯಿಂದ ಭಾರತದ ಗಡಿಭಾಗಗಳಲ್ಲಿ ದಾಳಿಗಳು ಶುರುವಾಗಿದೆ. ಭಾರತದ ಏಟ್ಗೆ ಪಾಕಿಸ್ತಾನ ಎದ್ದೇಳಲಾಗದಂತೆ ಪೆಟ್ಟು ತಿಂದಿದೆ. ಆದರೂ ಕೂಡ ಈ ವಿಷಕಾರಿ ಪಾಕಿಸ್ತಾನ ಭಾರತದ ವಿರುದ್ಧ ಮತ್ತೆ ವಿಷ ಕಕ್ಕಿದೆ.
ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ಮತ್ತೆ ನರಿಬುದ್ಧಿ ತೋರಿಸಿದೆ. ಇದಕ್ಕೆ ಭಾರತ ತಕ್ಕ ಉತ್ತರ ನೀಡಿದೆ. ಭಾರತದ ವಿರುದ್ಧ ವಿಷ ಕಕ್ಕಿದ ಪಾಕಿಸ್ತಾನ, ನಂಬಿಕೆ ಅಪಮಾನ ಮಾಡಿದ ಉಗ್ರ ರಾಷ್ಟ್ರ. ಛಿದ್ರ ಭಾರತದ ಹೊಡೆತಕ್ಕೆ ತಿರುಬೋಕಿ ಪಾಕಿಸ್ತಾನ ಛಿದ್ರವಾಗಿದೆ. ಭಾರತದ ಸೇನಾ ಪರಾಕ್ರಮಕ್ಕೆ ಉಗ್ರರ ದೇಶ ಚಿಂದಿ ಚಿತ್ರಾನ್ನವಾಗಿದೆ. ನಮ್ಮ ಸೇನೆಯ ಶೌರ್ಯಕ್ಕೆ ಭಿಕಾರಿ ನಾಡು ವಿಲವಿಲ ಅಂತ ಒದ್ದಾಡ್ತಿದೆ. ಇದು ಜಸ್ಟ್ ಟ್ರೈಲರ್. ಇಷ್ಟಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಾರತೀಯ ಸೇನೆ ಕೊಟ್ಟ ಒಂದೊಂದು ಏಟಿಗೂ ಪಾಕಿಸ್ತಾನ ಪತರುಗುಟ್ಟಿದೆ. ಇದರ ನಡುವೆ ಅಮೆರಿಕದ ಕಾಲು ಹಿಡಿದು ಕದನ ವಿರಾಮಕ್ಕೆ ನಾವು ಸಿದ್ಧ ಎಂದು ಬೃಹನ್ನಾಟಕ ಆಡಿ ತನ್ನ ನರಿಬುದ್ಧಿಯನ್ನ ಮುಂದುವರಿಸಿದೆ. ಭಾರತ ಪಾಕಿಸ್ತಾನ ಸಂಘರ್ಷಕ್ಕೆ ಕದನ ವಿರಾಮ. 3 ಗಂಟೆಗಳಲ್ಲಿ ಕದನ ವಿರಾಮ ಖತಮ್. ನಿನ್ನೆ ಪಾಕ್ ಆಡಿದ ನಾಟಕ ಇಡೀ ವಿಶ್ವವೇ ನೋಡಿದೆ. ತಕ್ಷಣದಿಂದಲೇ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು. ಬಳಿಕ ಕದನ ವಿರಾಮದ ಬಗ್ಗೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿದ್ರು. ಆದರೆ ಆಗಿದ್ದೆಲ್ಲ ಉಲ್ಟಾ ಪಲ್ಟಾ. ಭಾರತಕ್ಕೆ ಪಾಕ್ ಅತಿದೊಡ್ಡ ವಿಶ್ವಾಸದ್ರೋಹ. ಪಾಕ್ನ ಅತಿದೊಡ್ಡ ಡ್ರೋನ್ ದಾಳಿ ವಿಫಲ. ಡ್ರೋನ್ ದಾಳಿಗೆ ಕ್ಷಿಪಣಿಯಿಂದ ಭಾರತ ಪ್ರತೀಕಾರ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನವು ಕದನ ವಿರಾಮಕ್ಕೆ ಮುಂದಾಗಿತ್ತು. ಆದರೆ ಈ ವಿರಾಮ ಕೊಟ್ಟು 3 ತಾಸಿನಲ್ಲಿ ಪಾಕಿಸ್ತಾನದ ಕಡೆಯಿಂದ ಭಾರತದ ಗಡಿಭಾಗಗಳಲ್ಲಿ ದಾಳಿಗಳು ಶುರುವಾಗಿದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಂದ್ರ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತ ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ರಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟಾಯ್ತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ರಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.